ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಶುಭ ಸಂಜೆ. ಇಂದಿನ ನಮ್ಮ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಹಾನ್ ಕಲಾವಿದರ ಪರಿಚಯವನ್ನು ಮಾಡಿಕೊಡುವ ಅಪೂರ್ವ ಅವಕಾಶ ನನಗೆ ದೊರೆತಿರುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ವಿದ್ವಾನ್ ಶ್ರೀ ಅಮೃತ ನಟರಾಜ್ ಅವರು ಭಾರತೀಯ ತಾಳವಾದ್ಯ ಸಂಗೀತ ಲೋಕದಲ್ಲಿ ಅತ್ಯಂತ ಗೌರವಾನ್ವಿತ ಹೆಸರು. ಖಂಜಿರ ಮತ್ತು ಮೃದಂಗ ವಾದನದಲ್ಲಿ ವಿಶ್ವ ಮಟ್ಟದ ಖ್ಯಾತಿ ಗಳಿಸಿರುವ ಅವರು ಸಂಗೀತ ಕ್ಷೇತ್ರದಲ್ಲಿ ಖಂಜರಾದ ರಾಯಭಾರಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಖಂಜಿರ ಎಂಬ ವಾದ್ಯವನ್ನು ಜಾಗತಿಕ ಮಟ್ಟದಲ್ಲಿ ವಿಶಿಷ್ಟ ಸ್ಥಾನಕ್ಕೆ ಕೊಂಡೊಯ್ದ ಪ್ರಮುಖ ಕಲಾವಿದರಲ್ಲಿ ಅವರು ಒಬ್ಬರು. ಸಂಗೀತ ಪರಂಪರೆ ಹೊಂದಿದ ಕುಟುಂಬದಲ್ಲಿ ಜನಿಸಿದ ಶ್ರೀ ಅಮೃತ ನಟರಾಜ್ ಅವರು ಬಾಲ್ಯದಲ್ಲಿಯೇ ಸಂಗೀತಾಭ್ಯಾಸ ಆರಂಭಿಸಿದರು. ಗಾಯನ, ವಯಲಿನ್ ಮತ್ತು ಮೃದಂಗದಲ್ಲಿ ತರಬೇತಿ ಪಡೆದ ಅವರು ಖಂಜಿರ ಲೋಕದ ದಂತಕಥೆಯಾದ ಮಹಾವಿದ್ವಾನ್ ಶ್ರೀ ಜಿ ಹರಿಶಂಕರ್ ಅವರ ಶಿಷ್ಯರಾಗುವ ಅಪೂರ್ವ ಅವಕಾಶವನ್ನು ಪಡೆದರು. ಇಂದು ತಮ್ಮ ಗುರುಗಳ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಿರುವ ಪ್ರಮುಖ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಸಾಧನೆಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಎಂದರೆ ಆಕಾಶವಾಣಿಯಿಂದ ಖಂಜಿರ ಮತ್ತು ಮೃದಂಗ ಎರಡೂ ವಿಭಾಗಗಳಲ್ಲಿ ಟಾಪ್ ಗ್ರೇಡ್ ಪಡೆದ ಏಕೈಕ ಕಲಾವಿದ ಎಂಬ ಹೆಗ್ಗಳಿಕೆ. ಜೊತೆಗೆ ಖಂಜಿರಾದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಟಾಪ್ ಗ್ರೇಡ್ ಪಡೆದ ಅಪರೂಪ ಸಾಧಕರಲ್ಲಿ ಅವರು ಒಬ್ಬರು. 7ನೇ ವಯಸ್ಸಿನಲ್ಲಿಯೇ ವೇದಿಕೆಯ ಮೇಲೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡಲು ಆರಂಭಿಸಿದ ಶ್ರೀ ಅಮೃತ ನಟರಾಜ್ ಅವರು ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ವಿದೇಶಗಳಲ್ಲಿ ಸಂಗೀತ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶೇಷವಾಗಿ ಖಂಜಿರವನ್ನು ಕೇವಲ ಪಕ್ಕವಾದ್ಯವಾಗಿರದೆ ಸ್ವತಂತ್ರ ಏಕವ್ಯಕ್ತಿ ವಾದ್ಯವಾಗಿಯೂ ಜನಪ್ರಿಯಗೊಳಿಸಿದ ಕಲಾವಿದರಾಗಿ ಅವರು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ತಮ್ಮ ದೀರ್ಘ ಸಂಗೀತ ಪಯಣದಲ್ಲಿ ಅವರು ಪಂಡಿತ್ ಜಸ್ರಾಜ್, ಉಸ್ತಾದ್ ಜಾಕಿರ್ ಹುಸೇನ್, ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ, ಪಂಡಿತ್ ವಿಶ್ವಮೋಹನ್ ಭಟ್, ಉಸ್ತಾದ್ ರಶೀದ್ ಖಾನ್, ಉಸ್ತಾದ್ ಶಾಹಿದ್ ಪರ್ವೇಸ್, ಉಸ್ತಾದ್ ಶುಜಾತ್ ಖಾನ್, ಪಂಡಿತ್ ರಾಕೇಶ್ ಚೌರಾಸಿಯಾ, ಲೂಯಿಸ್ ಬ್ಯಾಂಕ್ಸ್, ಶಿವಮಣಿ, ವಿಕ್ಟರ್ ವೂಟನ್, ಜಾರ್ಜ್ ಬ್ರೂಕ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸಂಗೀತ ದಿಗ್ಗಜರೊಂದಿಗೆ ಸಂಗೀತ ಸಹಯೋಗ ನಡೆಸಿದ್ದಾರೆ. ಜೊತೆಗೆ AR ರೆಹಮಾನ್, ಹಂಸಲೇಖ, ರಾಜನ್ ಹಾಗೂ ಮನೋಹರ್ ಅವರಂತಹ ಖ್ಯಾತ ಸಂಗೀತ ನಿರ್ದೇಶಕರೊಂದಿಗೆ ಸಹ ಕೆಲಸ ಮಾಡಿದ್ದಾರೆ. ಅವರ ಸಂಗೀತ ಪ್ರತಿಭೆ ವಿಶ್ವದ ಅನೇಕ ಪ್ರತಿಷ್ಠಿತ ವೇದಿಕೆಗಳನ್ನು ಅಲಂಕರಿಸಿದೆ. ಶಿಕಾಗೋ ವರ್ಲ್ಡ್ ಮ್ಯೂಸಿಕಲ್ ಫೆಸ್ಟಿವಲ್, ಮ್ಯಾಡಿಸನ್ ವರ್ಲ್ಡ್ ಮ್ಯೂಸಿಕಲ್ ಫೆಸ್ಟಿವಲ್, ನ್ಯೂಯಾರ್ಕ್ನ ಸಿಂಫನಿ ಸ್ಪೇಸ್, ಫಿಲಡೆಲ್ಫಿಯಾದ ಪೇಂಟ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಅವರು ಭಾರತೀಯ ತಾಳವಾದ್ಯದ ಕೀರ್ತಿಯನ್ನು ಪಸರಿಸಿದ್ದಾರೆ. ಏಕವ್ಯಕ್ತಿ ಕಲಾವಿದರಾಗಿ ಅವರು ಫಿನ್ಲ್ಯಾಂಡ್ನ ಹೆಲ್ಸಿಂಕಿ, ಜರ್ಮನಿಯ ಉಪಟಲ್ ಸಿಂಫನಿ ಆರ್ಕೆಸ್ಟ್ರಾ, ಚೀನಾದ ಶಾಂಗ್ಸಿ ಸಿಂಫನಿ ಆರ್ಕೆಸ್ಟ್ರಾ, ಜೆರುಸಲೆಂನ ಮೆಕುಡಿಶೆತ್ ಸೇಕ್ರೆಡ್ ಮ್ಯೂಸಿಕಲ್ ಫೆಸ್ಟಿವಲ್, ಯುನೈಟೆಡ್ ಕಿಂಗ್ಡಮ್ನ ದರ್ಬಾರ್ ಫೆಸ್ಟಿವಲ್ ಹಾಗೂ ಜೋರ್ಡನ್ನ ಜೆರಾಶ್ ಫೆಸ್ಟಿವಲ್ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶಿಸಿದ್ದಾರೆ. ಅವರ ವಿಶೇಷ ಕಾರ್ಯಕ್ರಮಗಳಲ್ಲಿ ಉಸ್ತಾದ್ ಜಾಕಿರ್ ಹುಸೇನ್ ಹಾಗೂ ಗುರು ಕಾರೈಕುಡಿ ಆರ್ಮಣಿ ಅವರೊಂದಿಗೆ ನೀಡಿದ ತಾಳವಾದ್ಯ ಸಂವಾದ, AIR ಟ್ರಿನಿಟಿ ಮ್ಯೂಸಿಕ್ ಫೆಸ್ಟಿವಲ್, AIR ಸಂಗೀತ ಸಮ್ಮೇಳನ, ವಸಂತ ಹಬ್ಬ ಮತ್ತು ಬೆಂಗಳೂರು ಹಬ್ಬದಂತಹ ಪ್ರತಿಷ್ಠಿತ ಉತ್ಸವಗಳು ಸೇರಿವೆ. ಅತ್ಯುತ್ತಮ ಕಲಾವಿದರಾಗಿರುವುದರ ಜೊತೆಗೆ ಶ್ರೀ ಅಮೃತ ನಟರಾಜ್ ಅವರು ಸಮರ್ಪಿತ ಗುರುಗಳೂ ಆಗಿದ್ದಾರೆ. ಭಾರತ ಮಾತ್ರವಲ್ಲದೆ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ಇಸ್ರೇಲ್, ಜಾರ್ಡನ್, ಮಲೇಷ್ಯಾ, ಥೈಲ್ಯಾಂಡ್ ಸೇರಿದಂತೆ ಅನೇಕ ದೇಶಗಳ ವಿದ್ಯಾರ್ಥಿಗಳಿಗೆ ಖಂಜಿರ, ಮೃದಂಗ ಮತ್ತು ಭಾರತೀಯ ಲಯಶಾಸ್ತ್ರವನ್ನು ಬೋಧಿಸುತ್ತಿದ್ದಾರೆ. ಖಂಜಿರ ದ ಜರ್ನಿ ವಿಥಿನ್ ಹಾಗೂ ಖಂಜಿರ ದ ರಿದಮ್ ಚಕ್ರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಸಾಧನೆಗಳಿಗೆ ಮಾನ್ಯತೆಯಾಗಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ. ಅವುಗಳಲ್ಲಿ ಆರ್ಯಭಟ ಯುವ ಪ್ರಶಸ್ತಿ, ಖಂಜಿರ ಪ್ರವೀಣ, ಅನನ್ಯ ಯುವ ಪುರಸ್ಕಾರ, ಯುವ ಕಲಾಭಾರತಿ, ನಾದಜ್ಯೋತಿ ಪುರಸ್ಕಾರ, ಗುರುಕಲಾಶ್ರೀ, ಸತ್ಯಶ್ರೀ, ಶ್ರೀಮತಿ ರಾಜಂ ವೈದ್ಯನಾಥನ್ ವಿಶಿಷ್ಟ ಸಂಗೀತ ಶಿಕ್ಷಕ ಪ್ರಶಸ್ತಿ ಹಾಗೂ ಚೆನ್ನೈನ ಮ್ಯೂಸಿಕ್ ಅಕಾಡೆಮಿಯ ಅತ್ಯುತ್ತಮ ಹಿರಿಯ ಉಪಪಕ್ಕವಾದ್ಯ ಪ್ರಶಸ್ತಿ ಪ್ರಮುಖವಾಗಿವೆ. ಅಲ್ಲದೆ ಶ್ರೀ
ಶ್ರೀ ಅವಧೂತ ದತ್ತಪೀಠದ ಆಸ್ಥಾನ ವಿದ್ವಾನ್ ಗೌರವ ಪಡೆದ ಮೊದಲ ಕಂಜಿರ ಕಲಾವಿದ. ಕಂಜಿರ ವಿದ್ವಾನ್ ಶ್ರೀ HP ರಾಮಾಚಾರ್ ಸ್ಮಾರಕ ಪ್ರಶಸ್ತಿ ಪಡೆದ ಮೊದಲ ಕಲಾವಿದ ಹಾಗೂ ಭಾರತದ ಪ್ರತಿಷ್ಠಿತ ಶಾಸ್ತ್ರೀಯ ಸಂಗೀತ ಮಾಸಪತ್ರಿಕೆಯಾದ ದಿ ಫಸ್ಟ್ ಮೆಲಡಿ ಮುಖಪುಟದಲ್ಲಿ ಕಾಣಿಸಿಕೊಂಡ ಮೊದಲ ಕಂಜಿರ ಕಲಾವಿದ ಎಂಬ ವಿಶೇಷ ಗೌರವಗಳು ಇವರದ್ದಾಗಿವೆ. ತಮ್ಮ ಅಸಾಧಾರಣ ಪ್ರತಿಭೆ, ನಿರಂತರ ಸಾಧನೆ, ಬೋಧನೆ ಮತ್ತು ಸಂಗೀತ ಸೇವೆಯ ಮೂಲಕ ಶ್ರೀ ಅಮೃತ ನಟರಾಜ್ ಅವರು ಕಂಜಿರಾವನ್ನು ವಿಶ್ವ ಸಂಗೀತ ವೇದಿಕೆಯಲ್ಲಿ ವಿಶಿಷ್ಟ ಸ್ಥಾನಕ್ಕೆ ಕೊಂಡೊಯ್ದಿದ್ದಾರೆ. ಇಂದಿಗೂ ಅವರು ಸಂಗೀತ ಪ್ರಿಯರಿಗೆ ಮತ್ತು ಯುವ ಕಲಾವಿದರಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ. ನಮ್ಮ ಸಂಗೀತ ಶಾಲೆಯ ಪರವಾಗಿ ಈ ಮಹಾನ್ ಕಲಾವಿದ, ಗುರು ಹಾಗೂ ಭಾರತೀಯ ತಾಳ ಸಂಗೀತದ ಹೆಮ್ಮೆಯ ಪ್ರತಿನಿಧಿಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಎಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ವಿದ್ವಾನ್ ಶ್ರೀ ಅಮೃತ ನಟರಾಜ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀ ಅಮೃತ ನಟರಾಜ್ ಅವರ ಧರ್ಮಪತ್ನಿಯವರನ್ನು ಸಹ ವೇದಿಕೆಗೆ ಬರಬೇಕೆಂದು ವಿನಂತಿಸುತ್ತೇವೆ. ಇವತ್ತು ನಾನು ಆ್ಯಕ್ಚುಲಿ ಬೆಳಿಗ್ಗೆ ಬರಬೇಕಾಗಿತ್ತು. ಐ ವಾಸ್ ಬ್ಯುಸಿ ವಿತ್ ಸಮ್ ಅದರ್ ಎಂಗೇಜ್ಮೆಂಟ್, ಸೊ ಐ ಸೆಡ್ ಐ ವಿಲ್ ಕಮ್ ಇನ್ ದ ಈವ್ನಿಂಗ್, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಲೆವೆಲ್ ಆಫ್ performances and ಇಷ್ಟು ಜನ ಇರ್ತೀರಾ. I didn't know all of this. It's a pleasant surprise and a happy surprise. Congratulations to Venkat Academy and all the other teachers and all the people who are involved in this. ಎಲ್ಲರಿಗೂ, ಯಾಕಂದರೆ ಈ ಥರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದು ತುಂಬ ಕಷ್ಟ. ಐ ನೋ, ಬಿಕಾಸ್ ಐ ಬೀನ್ ಇನ್ ದಿಸ್ ಫೀಲ್ಡ್ ಫಾರ್ 40 years plus. So I know the difficulty of organizing and I know the difficulty of putting a performance like this on stage. ತುಂಬ ಶ್ರಮ ಇರುತ್ತೆ. ಈಗ ಟೀಚರ್ಸ್ದು ಶ್ರಮ ಇರುತ್ತೆ, ವಾಲಂಟಿಯರ್ಸ್ದು ಶ್ರಮ ಇರುತ್ತೆ, ಆರ್ಗನೈಸರ್ಸ್ದು ಎಲ್ಲರದು ಶ್ರಮ ಇರುತ್ತೆ. ಸೊ ಇಟ್ಸ್ ಎ ವೆರಿ 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 ಡಿಫಿಕಲ್ಟ್ ಟಾಸ್ಕ್ ಟು ಪುಟ್ ಟುಗೆದರ್ ಸಚ್ ಎನ್ ಇವೆಂಟ್ ಆ್ಯಂಡ್ ಮೇಕ್ ಇಟ್ ಹ್ಯಾಪನ್ ಇನ್ ದಿಸ್ ವೇ. ಅದು ಡೇ ಲಾಂಗ್ ಇವೆಂಟ್ ಅಂದಾಗ ಇಟ್ ಇಸ್ ಎ ಲೈಕ್ ತುಂಬ ಪ್ಲ್ಯಾನಿಂಗ್ ಬೇಕು. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್. ಸುಮ್ಮನೆ ಹಿಂಗೆ ಬಾಯಲ್ಲಿ ಅಂದ್ಕೊಂಡ್ಬಿಟ್ಟು ಒಂದು ಸಾರಿ ಬರೆದ್ಬಿಟ್ಟು ಮಾಡೋದಂಥದ್ದಲ್ಲ. ಸೊ ಫಸ್ಟ್ ಆಫ್ ಆಲ್ ಕುಡೋಸ್ ಟು ಆಲ್ ದ ಅಕಾಡೆಮಿ ಮೆಂಬರ್ಸ್ ಫಾರ್ ಪುಟಿಂಗ್ ಅಪ್ ದಿಸ್ ಇವೆಂಟ್. Avinash is my good old student, so he was my student from his school days. So madhye gap aitu, and again he came back and he is again rejoined me just like a calf rejoining the cow. ಸೊ ವೆನ್ ಅವಿನಾಶ್ ಆಸ್ಕ್ ಮೀ, ಖಂಡಿತ ಬರ್ತೀನಪ್ಪ, ನನಗೇನು ಸರ್ ಇದು ನೀವು ಕಚೇರಿ ಎಲ್ಲ ನುಡಿಸ್ತೀರಾ ಸರ್, ಈ ಥರದಕ್ಕೆಲ್ಲ ಬರ್ತೀರಾ ಅಂತೆಲ್ಲ. ನಾನು ಇಂಥದಕ್ಕೂ ಖಂಡಿತ ಬರ್ತೀನಿ. ಯಾಕಂದರೆ
these kind of performances give the children motivation to become the best in their fields. ಅದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಒಂದು ಅನುಭವ ಸಿಗುತ್ತೆ, ಆ್ಯಂಡ್ ಆಲ್ಸೋ ಎಕ್ಸ್ಪೋಜರ್. ಸೊ ಸ್ಟೇಜ್ ಫಿಯರ್ ಅದೆಲ್ಲ ಹೋಗೋಕ್ಕೆ ಇಂಥ ಕಾರ್ಯಕ್ರಮಗಳು ತುಂಬ ಮುಖ್ಯ. ಇದೆಲ್ಲ ಮಾಡ್ತಾನೆ ನಾವು ಎಲ್ಲ ಬೆಳೆದವರು. ನಾವು ತ್ಯಾಗರಾಜನಗಳು ಅದೆಲ್ಲ ವಿ ಅಟೆಂಡೆಡ್ ಎ ಲಾಟ್ ಆಫ್ ಸಚ್ ಥಿಂಗ್ಸ್ ಇನ್ ಅವರ್ ಯಂಗರ್ ಡೇಸ್. ಅದೆಲ್ಲ ಮಾಡಿನೇ ವಿ ಗೇನ್ ದಿಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ವರ್ ಏಬಲ್ ಟು ಡೂ ಇಟ್ ಬೆಸ್ಟ್ ಆನ್ ದ ಬಿಗರ್ ಸ್ಟೇಜಸ್. ಸೊ ದಿಸ್ ಈಸ್ ದ ಫೌಂಡೇಶನ್ ಸ್ಟೋನ್ ಫಾರ್ ಆಲ್ ದೋಸ್ ಥಿಂಗ್ಸ್. But at the same time, stage hattadvalla anta immediately you cannot take things for granted. You have to practice real hard, because the real game is when you perform outside. ಈಗ ಸ್ಕೂಲಲ್ಲಿ ಅಂದರೆ within the limited audience ಇರುತ್ತೆ, but when you perform outside, only then people will know who you are, what you are. ಅದಕ್ಕೆ you have to sweat and do hard work, and you have to be dedicated, you have to be disciplined. ಈಗ ಒಂದು ದಿವಸ ಪ್ರಾಕ್ಟೀಸ್ ಮಾಡಿಬಿಟ್ಟು 2 ದಿವಸ ಪ್ರಾಕ್ಟೀಸ್ ಬಿಡೋದು ಅದೆಲ್ಲ ಮಾಡೋಕ್ಕಾಗಲ್ಲ. You have to practice every day. Every day means every day. There is no cheat day for practice. Dietally cheat day ಇರ್ಬೋದು, but practically no cheat day. So every day you should be better than yesterday. That's the only mantra you should have. You should be better today than yesterday. ಅಷ್ಟೇ. ಆ growth you have to keep up, and you have to constantly work on this process, and your thought process, your mindset should all be aligned to this. ಅವಾಗಲೇ ಏನಾದರೂ ಸ್ವಲ್ಪ ಸಾಧನೆ ಮಾಡೋಕ್ಕಾಗೋದು. ಒಬ್ಬರು ತುಂಬ ದೊಡ್ಡ ವಿದ್ವಾಂಸರು ಹೇಳ್ತಾ ಇದ್ರು, ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಸರ್ ಅಂತ. ನಿಜವಾಗ್ಲೂ ಡೀಪೆಸ್ಟ್ ಲೆವೆಲಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಪರ್ ಡೇ 10 hours ಫಾರ್ 10 years ಪ್ರಾಕ್ಟೀಸ್ ಮಾಡಿದ್ರೆ ಏನಾದರೂ ಮಾಡ್ಬೋದು ಅಂದರು. ಬಟ್ ಇನ್ ದೀಸ್ ಡೇಸ್ ಇಟ್ಸ್ ಡಿಫಿಕಲ್ಟ್, ಐ ಅಂಡರ್ಸ್ಟ್ಯಾಂಡ್. ಇದೆಲ್ಲ ಕೇಳೋಕ್ಕೆ ತುಂಬ ಥ್ರಿಲ್ಲಿಂಗ್ ಆಗಿದೆ. ಎಸ್, 10 hours ಎ ಡೇ, ಅದೆಲ್ಲ ಹೆಂಗಪ್ಪ ಅಂತ ಮಾಡಿರೋರು ಇದ್ದಾರೆ, ನಾವೆಲ್ಲ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಇನ್ ದೀಸ್ ಡೇಸ್ ಇಟ್ ಇಸ್ ಡಿಫಿಕಲ್ಟ್, ಐ ಅಂಡರ್ಸ್ಟ್ಯಾಂಡ್. ಬಟ್ a capsule of practice where you have all the ingredients and you have worked on yourself. ಆ ಥರ ಪ್ರಾಕ್ಟೀಸ್ ಡೈಲಿ ಮಾಡ್ತಾ ಇದ್ರೆ ನಿಮ್ಮ ಗ್ರೋತ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಎ ಸೇವಿಂಗ್ಸ್ ಅಕೌಂಟ್. ಯು ಹ್ಯಾವ್ ಟು ಇನ್ವೆಸ್ಟ್, ಅದಕ್ಕೆ ಹಾಕ್ತಾ ಇರಬೇಕು. ಹಾಕ್ತಾ ಇಟ್ ವಿಲ್ ಗ್ರೋ, ಆ್ಯಂಡ್ ದೆನ್ ವಿತ್ ದಟ್ ಇಂಟ್ರೆಸ್ಟ್ ಯು ರೀಪ್, ಯು ಎಂಜಾಯ್ ಲೈಫ್. ಆ ಥರ. ಸೊ ಆರ್ಟ್ ಈಸ್ ಆಲ್ಸೋ ಲೈಕ್ ದಟ್. ಯುವರ್ ಎವ್ರಿ ಮಿನಿಟ್ ಆಫ್ ಪ್ರಾಕ್ಟೀಸ್ ಈಸ್ ಗೋಯಿಂಗ್ ಇನ್ ಟು ದಟ್ ಬಿಗರ್ ಫಿಕ್ಸೆಡ್ ಡಿಪಾಸಿಟ್. ಸೊ if you want bigger returns, you have to put bigger principle, and you have to be principled, and you should listen to your principal. ಎಲ್ಲಾನು ನೋಡಿ ಪ್ರಿನ್ಸಿಪಲ್ ಅಲ್ಲೇ. ಸೊ ಈ ಥರ. ಆ್ಯಂಡ್ ಆಲ್ಸೋ ಪೇರೆಂಟ್ಸ್. ಈಗ ಎಲ್ಲರೂ ದೇ ಆರ್ ಮೋರ್ ಟುವರ್ಡ್ಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಕಲ್ಚರ್, ಹೆರಿಟೇಜ್, ಟ್ರೆಡಿಷನ್ ಅಂತೆಲ್ಲ ಇದೆ. ವೆರಿ 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 ಅಪ್ರಿಷಿಯೇಟಿವ್. ಯಾಕಂದರೆ ಈಗಿನ ಜನ್ರೇಷನ್ ಮುಂಚೆಗಿನ್ನ ದೇ ಆರ್ ಮೋರ್ ಪ್ರೊಆಕ್ಟಿವ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಯು ಕಾಂಟ್ ಸೆಟ್ ಅನ್ರಿಯಲಿಸ್ಟಿಕ್ ಗೋಲ್ಸ್. ಯು ಹ್ಯಾವ್ ಟು ಬಿ ರಿಯಲಿಸ್ಟಿಕ್. ಕ್ಲಾಸಿಕಲ್ ಆರ್ಟ್ಸ್ ಆರ್ ಡಿಫಿಕಲ್ಟ್. ಯು ಹ್ಯಾವ್ ಟು ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಒಂದೇ ಸರಿಗೆ ಸ್ಟೇಜ್ ಬಂದಿದ ತಕ್ಷಣ ಆಗೋಯ್ತು ಅಂತಲ್ಲ. ದ ಜರ್ನಿ ಈಸ್ ಕಾನ್ಸ್ಟೆಂಟ್, ಲೈಫ್ ಲಾಂಗ್. ಇದು ಹ್ಯಾಬಿಟ್ ಟು ಹಾಬಿ ಅಲ್ಲ, ಇದು ಇಟ್ ಇಸ್ ಎ ಲೈಫ್ ಸ್ಟೈಲ್. ಇಟ್ ಹ್ಯಾಸ್ ಟು ಬಿ ವಿತ್ ಇನ್ ದ ಚೈಲ್ಡ್. ಅದನ್ನು ಡೆವಲಪ್ ಮಾಡಬೇಕು. ಸೊ ಅದಕ್ಕೆ ಪೇರೆಂಟ್ಸು ಯು ಹ್ಯಾವ್ ಟು ನರ್ಚರ್, ಆ್ಯಂಡ್ ಐ ಆಮ್ ಸೀಯಿಂಗ್ ಆಲ್ ದ ಪೇರೆಂಟ್ಸ್ ಸಿಟಿಂಗ್ ಹಿಯರ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ನಾಟ್ ಓನ್ಲಿ ದೇರ್ ಚಿಲ್ಡ್ರನ್ಸ್ ಪರ್ಫಾರ್ಮೆನ್ಸ್ ಬಟ್ ಆಲ್ಸೋ ಅದರ್ ಚಿಲ್ಡ್ರನ್ಸ್ ಪರ್ಫಾರ್ಮೆನ್ಸ್, ವಿಚ್ ಇಸ್ ವೆರಿ ಕಮೆಂಡಬಲ್. ಕುಡೋಸ್ ಟು ಯು ಆಲ್ಸೋ. ನೀವೆಲ್ಲರೂ ಸೇರಿ, ಯಾಕಂದರೆ ಎಲ್ಲರೂ ಸೇರಿದ್ರೇ ಈ ಥರದೊಂದು ಇವೆಂಟ್ ಗ್ರ್ಯಾಂಡಾಗಿ ನಡೆಯೋದು. ಈ ಥರ ಸ್ಕೇಲಲ್ಲಿ ಮಾಡಿದಾಗ ದ ಇವೆಂಟ್ ವಿಲ್ ಬಿ more meaningful and successful. So kudos to you also. And Shailaja ma'am, she belongs to a very rich parampara. Ma'am, please. నాకు చాలా సంతోషం ఇక్కడ వచ్చింది. ఐఎమ్ వెరీ హ్యాపీ టు మీట్ హర్ ఆల్సో బికాస్ షీ బిలాంగ్స్ టు ఎ వెరీ రిచ్ లీనియేజ్ ఆఫ్ సంగీత కళ అనేది ఎంఎల్ వసంత్ కుమారి అమ్మ అండ్ జిఎన్ బాలసుబ్రహ్మణ్యం సార్. దట్స్ ఎ వెరీ 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 బిగ్ ట్రెడిషన్ ఇన్ ద కర్ణాటిక్ క్లాసికల్ మ్యూజిక్ హెరిటేజ్. And my guru Harishankar sir used to accompany MLV Amma very regularly. So that is also an added connection, and she has seen legends like Palghat Maniyar in these close circles. So she is also one of the most, she has practiced with Palghat Maniyar. See, Palghat Maniyar was the Nandi of Mridanga.
nobody could go so close to him so easily, but they are all so blessed, and we are blessed to have her amidst us. And congratulations madam, ಈ ಸ್ಕೇಲಲ್ಲಿ ಈ ಥರ ಒಂದು ಫಂಕ್ಷನ್ ಮಾಡೋದು, ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಕುಡೋಸ್ ಟು ಯುವರ್ ಎಫರ್ಟ್ ಆ್ಯಂಡ್ ಆಲ್ಸೋ ಯುವರ್ ಬ್ಲೆಸ್ಸಿಂಗ್ಸ್ ಟು ಆಲ್ ದೀಸ್ ಕಿಡ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಅಫ್ಕೋರ್ಸ್ ಬರೀ ಸಂಗೀತ ಅಂತಲ್ಲದೆ ಸಾಹಿತ್ಯ, ನೃತ್ಯ ಎಲ್ಲ, ಡ್ಯಾನ್ಸ್ ಆಡಿದ್ದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನಾವು ನೋಡ್ತಾ ಇದ್ವಿ ಒಂದೊಂದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕೋಆರ್ಡಿನೇಷನ್ ಬೇಕು. ದಿಸ್ ಇಸ್ ಆಲ್ ಲೈಕ್ ಯಾವುದೋ ಜನ್ಮದ ಪುಣ್ಯ, ಯಾವುದೋ ಜನ್ಮದ ಫಲ ಈ ಜನ್ಮಕ್ಕೆ ಈ ಥರ ಬಂದಿದೆ. ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಆಲ್ ದೋಸ್ ಥಿಂಗ್ಸ್. ಇದು ದೇವರು ಕೊಟ್ಟ ಸಂಸ್ಕಾರ, ಅದನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಅದನ್ನು ಮುಂದುವರಿಸಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿರಬೇಕು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ನಿಮ್ಮನ್ನೆಲ್ಲರನ್ನೂ ನೋಡಿದ್ದು ನನಗೂ ತುಂಬ ಖುಷಿ ಆಯಿತು. ಸೊ I am my support to this institution will always be there, and I'll always be with you people. Anytime I'll be here. ನೀವು ಯಾವಾಗ ಬೇಕಾದ್ರೂ you can call me. Thank you so much for inviting me. And ಗುರು ವಂದನೆ ಅಂತ ಏನೋ ಹೇಳಿದ್ರು, ಬಟ್ ಇಷ್ಟೆಲ್ಲ ಮಾಡ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ನನಗೆ ಸ್ವಲ್ಪ ಸಂಕೋಚನೆ ಆಯಿತು, ಬಟ್ ಐ ಆಮ್ ಹ್ಯಾಪಿ ದಟ್ ಪರಂಪರೆ, ಅದೇ ಗುರು ಪರಂಪರೆ, ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಆಲ್ಸೋ. ಐ ಆಮ್ ವೆರಿ ಹ್ಯಾಪಿ. ಮೈ ಬ್ಲೆಸಿಂಗ್ಸ್ ಟು Avinash and Purnima and all of them. And best wishes to Venkat Academy, and let them do their 30th year, 40th, 50th. ಅವಾಗಲೂ ನಾನು ಬರ್ತೀನಿ, ನೀವು ಬನ್ನಿ. ಥ್ಯಾಂಕ್ ಯು. ಶುಭರಾತ್ರಿ.